ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಅನ್ನಪೂರ್ಣೇಶ್ವರಿ ಹೋಟೆಲ್ಗೆ ಬಂದಿದ್ದೀನಿ. ಸೊ ಈ ಹೋಟೆಲ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನೀವು ಇಲ್ಲಿ ಏನೇ ತೊಗೊಂಡ್ರು ಕೂಡ 15 ರೂಪಾಯಿ ಮಾತ್ರ. ತುಂಬಾ ಸ್ಪೆಷಲ್ ಆಗಿದೆ ಹೋಟ್ಲು, ಹಾಗೆ ಒಳ್ಳೆ ಕಾಸ್ಟಲ್ಲಿ ಫುಡ್ಡನ್ನು ಸರ್ವ್ ಮಾಡ್ತಾ ಇದ್ದಾರೆ. ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಶುರು ಮಾಡೋದಕ್ಕಿಂತ ಮುಂಚೆ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡ್ತಾ ಹೋದರೆ ಹೊರಗಡೆಯಿಂದ ಅನ್ನಪೂರ್ಣೇಶ್ವರಿ ಟಿಫನ್ ಆ್ಯಂಡ್ ಮೀಲ್ಸ್ ಅಂತ ಇದೆ. ಸೊ ಹೊರಗಡೆಯಿಂದ ಹೋಟೆಲ್ ನಮಗೆ ಈ ರೀತಿ ಕಾಣುತ್ತೆ. ಸೊ ಒಳಗಡೆ ಹೋಗಿ ಯಾರೋ ಕೂತ್ಕೊಂಡು ತಿನ್ನೋ ಹಾಗಿಲ್ಲ, ಎಲ್ಲ ಹೊರಗಡೆ ಸ್ಟ್ಯಾಂಡ್ ಬೈ ಅಲ್ಲೇ ತಿನ್ನಬೇಕು. ಬನ್ನಿ ಹೋಟೆಲ್ ಒಳಗಡೆ ಹೋಗ್ತೀನಿ, ಹೇಗಿದೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಪ್ರೈಸ್ ವಿಚಾರದ ಬಗ್ಗೆ ನಾನು ಆವಾಗಲೇ ಹೇಳಿದೆ, ಏನೇ ತಗೊಂಡ್ರು ಕೂಡ ಇಲ್ಲಿ 15 ರೂಪಾಯಿ ಅಂತ. ಸೊ ಇಲ್ಲಿ ಮೆನು ಕೂಡ ಹಾಕಿದ್ದಾರೆ, ನೀವೇನೇ ತಗೊಂಡ್ರು ಕೂಡ 15 ರೂಪಾಯಿ ಇಲ್ಲಿ ನೋಡ್ತಾ ಇರ್ಬೋದು. ಸುಮಾರು ಒಂದು 4 ವರ್ಷದಿಂದ ಈ ಹೋಟ್ಲು ಓಪನ್ ಮಾಡಿದ್ದೀನಿ ನಾನು. ಈ ಅಕ್ಟೋಬರ್ ತುಂಬಕ್ಕೆ 4 ವರ್ಷ ಆಯಿತು. ಸ್ಟೂಡೆಂಟಿಗೋಸ್ಕರ ಅಂತಲೇ ಮಾಡಿರೋದಿದ್ನ ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಅಂತೇಳಿ. ಮುಂಚೆ 10 ರೂಪಾಯಿ ಊಟ 10 ರೂಪಾಯಿ ತಿಂಡಿ ಮಾಡಿದ್ವಿ. ಲಾಕ್ಡೌನ್ ಎಫೆಕ್ಟ್ ಆಗಿರೋದ್ರಿಂದ 5 ರೂಪಾಯಿ ಜಾಸ್ತಿ ಮಾಡಿದ್ವಿ. ಈಗ 5 ರೂಪಾಯಿ ಜಾಸ್ತಿ ಮಾಡಿ 1 ವರ್ಷ ಆಗ್ತಾ ಬಂತು. ಹತ್ರ ಸುಮಾರು ಒಂದು 600ರಿಂದ 700 ಜನ ಸ್ಟೂಡೆಂಟಿಗೋಸ್ಕರ ಅಂತಲೇ ಮಾಡಿರೋದು. ಸುತ್ತಲೂ ಲೈಬ್ರರಿ, ಸ್ಕೂಲು, ಕಾಲೇಜುಗಳು ಎಲ್ಲ ಇದ್ದಾವೆ. ಹಂಗಾಗಿ ಹುಡುಗರಿಗೆಲ್ಲ ಅನುಕೂಲ ಆಗಲಿ, ದೂರ್ಲಿಂದ ಬರ್ತಾರೆ, ಭಾಳ ದೂರ್ಲಿಂದ, ಹಳ್ಳಿಯಿಂದ ಬರ್ತಾರೆ, ಅವರಿಗೋಸ್ಕರ ಹೆಲ್ಪ್ ಆಗಲಿ ಅಂತೇಳಿ ಈಗ 15 ರೂಪಾಯಿ ಬರೀ ರೈಸು, ಊಟ, ತಿಂಡಿ ಎಲ್ಲ ಕೊಡ್ತೀವಿ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ಮಾಡ್ತೀವಿ. ಸುಮಾರು ಒಂದು 600 ಜನ ಊಟ ಮಾಡ್ತಾರೆ. ನಾವು ಇಲ್ಲಿಗೆ ಬರಕತ್ತಲ್ಲ 6-7 ತಿಂಗಳಾಯ್ತು ಕಂಟಿನ್ಯೂ ತಿಂಡಿ ತಿನ್ನಕತ್ತು. ಇಂದಿರಾ ಕ್ಯಾಂಟೀನಲ್ಲಿ ಫುಡ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ, ಇಲ್ಲಿ 15 ರೂಪಾಯಿಗೆ ಎಲ್ಲ ಸಿಗುತ್ತೆ. ತುಂಬ ದಿವಸ ಆಯಿತು ಮಾಡ್ಕೊತ ಬಂದಿಲ್ಲಿ. ಎಷ್ಟು 4 ವರ್ಷ ಆಯಿತು. 4 ವರ್ಷದಿಂದ ಸ್ಟೂಡೆಂಟ್ಗೆ, ಲೈಬ್ರರಿಗೆ, ಅಂದರೆ ಹೊರಗಡೆ ಬಂದಿರ್ತಾರಲ್ಲ ಆ ಜನಗಳಿಗೆ ಕೂಡ ಸ್ವಲ್ಪ ಅನುಕೂಲ ಆಗಲಿ ಅಂದ್ಬಿಟ್ಟು ಹೊರಗಡೆಯಿಂದ ಏನಿಲ್ಲ, ಎಲ್ಲ ಅಣ್ಣನೇ ಓನಾಗಿ ಮಾಡ್ತಾ ಇರೋದು. ಸೊ ಇಲ್ಲಿ ಏನೇ ತಗೊಂಡ್ರು 15, ಮಿರ್ಚಿ ಅಂದರೆ 20 ಆಗುತ್ತೆ ಅಷ್ಟೇ, ಅದು ಬಿಟ್ರೆ ಏನಿಲ್ಲ. ಆಮೇಲೆ ಬೆಳಿಗ್ಗೆ ಮಾರ್ನಿಂಗು ಟಿಫನ್ ಟೊಮಾಟೊ ಬಾತ್ ಇರುತ್ತೆ, ಪಲಾವ್ ಇರುತ್ತೆ, ಪುಳಿಯೋಗರೆ, ಫ್ರೈಡ್ ರೈಸು ಅದೆಲ್ಲ ಇರುತ್ತೆ. ಇಲ್ಲ ಒಂದು 2-3 ತಿಂಗಳಿಂದ ಬರ್ತಾ ಇದ್ದೀವಿ. ಅನ್ನಪೂರ್ಣೇಶ್ವರಿ ಹೋಟ್ಲಲ್ಲಿ ತುಂಬ ಒಳ್ಳೆ ಫುಡ್ ಸಿಗುತ್ತೆ ಮತ್ತು ಕಡಿಮೆ ರೇಟಲ್ಲಿ ಸಿಗುತ್ತೆ. ತುಂಬ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗ್ತದೆ, ಮತ್ತು ಅದರಲ್ಲೂ ಬಡ ವಿದ್ಯಾರ್ಥಿಗಳಿಗಂತೂ ತುಂಬಾ ಅನುಕೂಲ. ಊಟ ಚೆನ್ನಾಗಿ ಸಿಗುತ್ತೆ. ಬಟ್ ನಾವು ಒಂದು ವರ್ಷದಿಂದ ಇಲ್ಲಿ ಲೈಬ್ರರಿಗೆ ಬರ್ತಾ ಇದ್ದೀವಿ. ಎಲ್ಲ ಸ್ಟೂಡೆಂಟ್ಗಳಿಗೆ ಅನುಕೂಲವಾಗಿ ಸಿಗ್ತದೆ. ಬೇರೆ ಕಡೆ ಹೋದರೆ 20 ರೂಪಾಯಿ ಸಿಗುತ್ತೆ, 30 ರೂಪಾಯಿ ಸಿಗುತ್ತೆ, ಇಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ. ನಾವಿಲ್ಲಿ 4 ವರ್ಷ ಆಯಿತು ಕೆಲಸ ಮಾಡಕತ್ತಿ. ಇಲ್ಲಿ ಫಸ್ಟಿಗೆಲ್ಲ 10 ರೂಪಾಯಿ ಕೊಡ್ತಿದ್ರು. ಇವಾಗ ಲಾಕ್ಡೌನ್ ಆದ ಸಂಬಂಧ ನಮಗೆ 15 ರೂಪಾಯಿ ಊಟದ ಮಾಡಿದ್ದಾರೆ. ಕಾಲೇಜ್ ಹುಡುಗರಿಗೆ, ಲೈಬ್ರರಿಗೆ, ಕೆಲಸಗಾರಿಗೆ ಪ್ರತಿಯೊಬ್ಬರಿಗೂ ತುಂಬ ಸೌಕರ್ಯ ಮಾಡ್ತಾ ಇದ್ದಾರೆ ಅವರು. ಪ್ರತಿಯೊಬ್ಬರಿಗೂ 15 ರೂಪಾಯಿ ಪ್ಲೇಟು, ಬೆಳೆ ತಿಂಡಿನೂ 15 ರೂಪಾಯಿ ಪ್ಲೇಟು, ಮಧ್ಯಾಹ್ನ ಊಟನೂ 15 ರೂಪಾಯಿ ಪ್ಲೇಟೇ ಇರುತ್ತೆ. ಜನ ಅಂತೂ ಭಾಳ ಬರ್ತಾರೆ. ಊಟ ಮಾಡಬೇಕಾದ್ರೆ ನಮಗೆ ಊಟದ ಸಮಸ್ಯೆ ತುಂಬ ಇತ್ತು. ಅಧಿಕ ಬೆಲೆಯಲ್ಲಿ ಹೊರಗಡೆ ಊಟ ಕೊಡ್ತಾಯಿದ್ರು. ಅದನ್ನು ನಮ್ಮ ದುಡಿಮೆಯಲ್ಲಿ ಅಷ್ಟುಕೊಂಡು ಊಟ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಆದ್ದರಿಂದ ಈಗ ಇವರು ಸಹ ಮೂಲತಃವಾಗಿ ಇವರು ಒಬ್ಬರು ಆಟೋ ಚಾಲಕರು, ಮಾಲೀಕರು. ಅವರು ತುಂಬ ವರ್ಷದಿಂದ ಆಟೋ ಓಡಿಸಿದ್ದು, ಅವರಿಗೂ ಸಹ ಬಡವರ ಸಮಸ್ಯೆಗಳ ಬಗ್ಗೆ ಚೆನ್ನಾಗಿ ಗೊತ್ತು. ಅವರು ಸಹ ಬಡವರಿಗೆ ಏನಾದರೂ ರೀತಿಯಿಂದ ಸಹಾಯ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಅವರು ಸಹ ಒಂದು ಈಗ ಅನ್ನಪೂರ್ಣೇಶ್ವರಿ ಕ್ಯಾಂಟೀನ್ ಅಂತಂದೇಳಿ ಮಾಡಿದ್ದಾರೆ. 10 ರೂಪಾಯಿ ಊಟ, 15 ರೂಪಾಯಿ ಊಟ ಹಾಗೂ ಟಿಫನ್ ಅನ್ನು ಮಾಡಿದ್ದಾರೆ. ಹಾಗೆಯೇ ಫೈನಲ್ ಆಗಿ ನಾನು ಕೂಡ ಅನ್ನ ಸಾಂಬಾರು ಊಟ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಗಿರೋದ್ರಿಂದ ಊಟ ಸಿಗ್ತಾ ಇದೆ ಈಗ. ಸೊ ಇದು ಕೂಡ 15 ರೂಪಾಯಿ ಊಟನೇ. ಬನ್ನಿ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. 15 ರೂಪಾಯಿಗೆ ವರ್ತ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಸ್ಟೂಡೆಂಟ್ಗೋಸ್ಕರ ಮಾಡಿದ್ದಾರೆ. ಸುತ್ತಮುತ್ತಲೆಲ್ಲ ಕಾಲೇಜು, ಹಾಸ್ಟೆಲ್ಸ್ ಇರೋದ್ರಿಂದ ಸೊ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಭಾಳ ಒಳ್ಳೆ ಕಾಸ್ಟಲ್ಲಿ ಮಾಡ್ತಾಯಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು.
ಸೊ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.